ಹರಿ ಓಂ ಹಾಯ್ ಫ್ರೆಂಡ್ಸ್, ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನಿನ್ನೆ ಒಂದು ಟ್ರಾನ್ಸಾಕ್ಷನ್ದೊಳಗನ ಈ ಏಪ್ರಿಲಿಂದ ಸ್ಟಾರ್ಟಿಂಗ್ ಆಗಿದ್ದ ಕಂಪ್ನಿಗಳೆಲ್ಲ ಮಾರ್ಚ್ ಎಂಡಿಂಗ್ ಆಯಿತು. ಮಾರ್ಚ್ ಎಂಡಿಂಗ್ ಆಲ್ರೆಡಿ ಅಷ್ಟು ಲೆಕ್ಕಗಳನ್ನ ಹೇಳ್ಕೊಟ್ಟಿವಿ. ಏಪ್ರಿಲ್ ಟು ಮಾರ್ಚ್ ಅಷ್ಟು. ಅದರ ಸಲುವಾಗಿ ನಾನು ಇಲ್ಲಿ ವೇರು ಕಂಪ್ನಿ ಅಂತಂದು ಆಲ್ರೆಡಿ ತೊಗೊಂಡಿನಿ. ಡೇ ಬುಕ್ ಅಂತ ಪ್ರೆಸ್ ಮಾಡೋಣ. ಡಿಸ್ಪ್ಲೇ ಡೇ ಬುಕ್ ನೋಡಿರಿ. ಡಿಸ್ಪ್ಲೇ ಡೇ ಬುಕ್ದಾಗೂ ನೋಡ್ಬೋದು. ಅಷ್ಟು ಆಲ್ರೆಡಿ ಮಾರ್ಚ್ವರೆಗೂ ಎಂಟ್ರಿ ಮಾಡ್ತಾ ಕಂಪ್ಲೀಟ್ ಆಗ್ಯಾವ. ಡಿ ಅಂದರೆ ಡಿಸ್ಪ್ಲೇ, ಟಿ ಅಂದರೆ ಟ್ರಯಲ್. ನಿನ್ನೆ ಪ್ರಾಫಿಟ್ ಲಾಸ್ ಅಕೌಂಟ್ ಮುಗಿದೈತಿ. ಆಲ್ಟ್ F1 ನೋಡೋದು ನೋಡ್ರಿ. ಲೆಕ್ಕಗಳನ್ನು ನೋಡ್ರಿ. ನಮ್ಮ ಟ್ರಾನ್ಸಾಕ್ಷನ್ನ ಇಲ್ಲೇ ಐತೆ. ಟ್ರಯಲ್ 6996 ಓಕೆ. 42,760 ಓಕೆ ಐತಿ. 31,600 11,100 ನೋಡಿರಿ. ಇಲ್ಲಿ ಇದ್ದಲ್ಲಿ ತೋರಿಸಾತೀವಿ ನಾವು ನೋಡಿರಿ. ಇದಕ್ಕೆ ಟ್ಯಾಲಿ ಮಾಡಿ ನೋಡ್ಬಿಡ್ರಿ. ಸ್ವಲ್ಪ ಮಡಿಚ್ಕೊಂಡೈತಿ ಇಲ್ಲೇ. ಎರಡು ಸೇಮ್ ಟು ಸೇಮ್ ಅದ ಅಮೌಂಟ್. ಇದಕ್ಕೆ ಟ್ರಯಲ್ ಅಂತ ಕರಿತೀವಿ ನೋಡ್ರಿ. ಅಷ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಸರಿ ಐತಿ. ಆಮೇಲೆ ದೆನ್ 21 ಮೋರ್ ಅಂತ ಐತಿ. ಕೆಳಗೆ ಅಪ್ ಡೌನಕ್ಕೆ ಯೂಸ್ ಮಾಡ್ಕೋತ ಬರ್ರಿ. ಕೆಳಗೆ ಮೋರ್ ಇದ್ದಿದ್ದು ಕ್ಲಿಯರ್ ಆಗುತ್ತದೆ. ಇದು ಕೆಲವೊಬ್ರು ಇದ್ರಾಗ ಡೌಟ್ಸ್ ಅದಾವೆ. ಏನಪ್ಪ ಡೌಟ್ಸ್ ಅಂದ್ರೆ ನೋಡ್ಕೊರಿ. ಈ ಡೇ ಬುಕ್ ತೆಗೆದ ಇನ್ನೊಂದು ಡೇ ಬುಕ್ಕನ್ನ ಪ್ರೆಸ್ ಮಾಡ್ತೀನಿ. ಈಗೆಲ್ಲ 31 ಮಾರ್ಚ್ ಲೆಕ್ಕ. ಇವತ್ತು ವರ್ಷದ ಎಂಡಿಂಗ್ ಇಯರ್ ಮುಗೀತಿ. ಇವತ್ತು ನಿನ್ನೆ ಆಲ್ರೆಡಿ ಒಂದು ವಿಡಿಯೋದೊಳಗನ ಕಂಪ್ಲೀಟ್ ಆಗೈತಿ. ಜಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಬಿಟ್ಟಿದ್ವಿ. ಸ್ವಲ್ಪ ಇದ್ರೊಳಗೆ ವಿಭಿನ್ನತೆ ತಿಳ್ಕೊಳ್ಳೋಂತ. ಈಗ 31 ಮಾರ್ಚದ ಲೆಕ್ಕ ಅದಾವೆ. ನಿಮ್ಗೆ ಈಗ ಅಕಸ್ಮಾತಾಗಿ ಏಪ್ರಿಲ್ ಲೆಕ್ಕ ನೋಡ್ಬೇಕಾತ. ಏಪ್ರಿಲ್ ಯಾವ ತಿಂಗಳೈತಿ ಅದು ನೋಡ್ಕೋಬೇಕು. ಏಪ್ರಿಲ್ ಲೆಕ್ಕ ನೋಡ್ಬೇಕಂದ್ರೆ ನಾವು ಆಲ್ರೆಡಿ 31 ಮಾರ್ಚಿಗೆ ಬಂದಿವಲ್ಲ, ಏನು ಮಾಡಬೇಕು? ಅಥವಾ ಅಷ್ಟು ಲೆಕ್ಕಗಳನ್ನ ನಮ್ಗೆ ಎಲ್ಲಿ ಹೋಗ್ಯಾವು, ಹೆಂಗೆ ನೋಡಬೇಕು ಅನ್ನೋದನ್ನು ನೋಡ್ಕೊರಿ. ಅಷ್ಟು ಅದಾವಿಲ್ಲೇ. ಆಲ್ಟ್ F2 ಪ್ರೆಸ್ ಮಾಡಿರಿ ನೋಡಿರಿ. ಆಲ್ಟ್ F2 ಓಕೆ. ಆಲ್ಟ್ F2 ನೋಡಿದಾಗ ಚೇಂಜ್ ಪೀರಿಯಡ್ ಅಂತ ತೋರಿಸುತ್ತೆ. 1.4 ಎಂಟರ್. ನೀವು ಎಲ್ಲಿ ಮಾಡ್ಕೊಳ್ಬೇಕು? 1.4 ನೋಡಬೇಕು ಅನ್ಕೋರಿ. ಓಕೆ ನೋಡಿರಿ. ಇಷ್ಟೊತ್ತಂಗೆ 31 ಮಾರ್ಚ್ ಲೆಕ್ಕಿದ್ದು ಬರೀ 4ನೇ ತಿಂಗಳಿಗೆ ಸಂಬಂಧಪಟ್ಟಿದ್ದ ಲೆಕ್ಕ ಮಾತ್ರ ಅದಾವೆ. ಇದ್ರಾಗ ಎಷ್ಟು ಅದಾವು, ಯಾವ ಎಂಟ್ರಿ ಹಾಕಿರಿ, ಅದ್ರ ಕಾಂಟ್ರಾ, ವೋಚರ್, ಡೆಬಿಟ್ ಅಮೌಂಟು, ಇನ್ವರ್ಡ್ ಕ್ವಾಲಿಟಿ, ಔಟ್ವರ್ಡ್ ಕ್ವಾಲಿಟಿ ಆಗಿರ್ಬೋದು, ಕ್ರೆಡಿಟ್ ಅಮೌಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ತಿಳಿಸಿ ಅಂದರೆ ಪೂರ್ತಿ ವಿವರಣೆ ಗೊತ್ತಾಗುತ್ತೆ ಇದ್ರಾಗ. ಓಕೆ. ಅದೇ ಥರ ಆಲ್ಟ್ F2 1.4 ಬೇಡ, ನಮಗೆ 1.5 ತಿಂಗಳದ್ದು ಬೇಕು ಅಂತ ಮ್ಯಾಲಿಂದ ಡೇಟ್ ಚೇಂಜ್ ಮಾಡಿರಿ. ಕೆಳಗೆ ನಿಮ್ಗೆ ಎಷ್ಟನೇ ತಿಂಗಳವರೆಗೆ ಬೇಕು, ಎಷ್ಟು ತಿಂಗಳವರೆಗೆ ಬೇಕು? 1.7 ಇರ್ಬೋದಾ? ಓಕೆ. 7 ತಿಂಗಳದ್ದು ಅಂತ ತಕ್ಷಣ 7 ತಿಂಗಳವರೆಗೆ ನೋಡ್ರಿ. 5ನೇ ತಿಂಗಳ, 6ನೇ ತಿಂಗಳ, 7ನೇ ತಿಂಗಳ ಪ್ರತಿಯೊಂದನ್ನು ಇಲ್ಲಿ ಆಲ್ಟ್ F2 ಹೊಡೆದಾಗ ನಿಮಗದು ತೋರಿಸ್ತೈತಿ. ಓಕೆ. ನೆಕ್ಸ್ಟ್ ಅದೇ ಥರನಾಗಿ ಡಿಸ್ಪ್ಲೇ ಮತ್ತು ಟ್ರಯಲ್ ಬ್ಯಾಲೆನ್ಸ್ ನೋಡಿದಾಗ ಈಗ ಆಲ್ಟ್ F1 ಹೊಡೆದಿರ್ತೀವಿ. ಏನೋ ಟ್ರಯಲ್ ನೋಡಿಬಿಟ್ಟಪ್ಪ, ಎಂಡಿಂಗ್ ಇಯರ್ ಇದೆ, ಮಾರ್ಚ್ ಲಾಸ್ಟಲ್ಲಿ ತೋರಿಸಿದ್ದು ನಾನು. ಏಪ್ರಿಲ್ ಟು ಮಾರ್ಚ್ ಕ್ಲೋಸಿಂಗ್. ಕಂಪ್ನಿ ಡೆಬಿಟ್ ನೋಟು ಕ್ರೆಡಿಟ್, ಕ್ರೆಡಿಟ್ ನೋಡಿರಿ. ಪ್ರತಿಯೊಂದು ಎಂಟ್ರಿನೂ ಕರೆಕ್ಟ್ ಅದಾವೆ. ಆಲ್ಟ್ F2 ಹೊಡೆದಾಗ ಈಗ ನಿಮ್ಗೆ ಅನ್ನಿಸ್ತೈತಿ ನಾ ಯಾವುದು 8ನೇ ತಿಂಗಳದ ಟ್ರಯಲ್ ನೋಡಿಲ್ಲ, ನೋಡಬೇಕಾಗೈತಿ, ಹೆಂಗೆ ನೋಡಬೇಕು ಅನ್ನೋದು ನೋಡಿರಿ. ನಾವು 31 ಮಾರ್ಚಿಗೆ ಬಂದೀವಿ, ಆದ್ರೂ ಟ್ರಯಲ್ ನಿಮ್ಮ ಹಿಂದಿನ ನೋಡ್ಬೋದು. ಅದು ಸಪ್ರೇಟಾಗಿ ನೋಡ್ಬೋದು ನೋಡಿರಿ. ಫ್ರಾಮ್ ಎಲ್ಲಿಂತರ ಫ್ರಾಮ್ ಯಾವುದು ಡಿಲೀಟ್ ಮಾಡಿಬಿಡ್ದೆ. 1.4 ಇರಬೇಕು. ಕೆಳಗಷ್ಟ ಡೇಟ್ ಚೇಂಜ್ ಮಾಡ್ಕೊರಿ. 1.8 ಎಂಟರ್ ನೋಡಿರಿ. ಯಾವ ತಿಂಗಳದ್ದು ಎಂಟ್ರಿ ಟ್ರಯಲ್ ಬಂದೈತಿ? ಏಪ್ರಿಲ್ ಟು ಆಗಸ್ಟ್ ನೋಡಿರಿ. ಇಷ್ಟೊತ್ತನ ಮಾರ್ಚ್ ಇತ್ತು. ಓಕೆ. ಈಗ ಆಗಸ್ಟ್ ಐತಿ. ನಾನು ಮೇದ್ ನೋಡ್ಬೇಕೀಗ, ಅಥವಾ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಆಲ್ಟ್ F2 ಮೇಲಿಂದಷ್ಟು ಡೇಟ್ ಚೇಂಜ್ ಮಾಡಬಾರ್ದು, ಅಷ್ಟೇ ಇರಬೇಕದು. 1.10 ನೋಡಿ. 10 ಹಾಕ್ಕೊಂಡಿನಿ. ಮತ್ತೇನು ಇದ್ರೊಳಗೆ ಯಾವುದೋ ಒಂದು ಥರ ಮಿರಕಲ್ ಇಲ್ಲ. ಓಕೆ. ಬ್ಲರ್ ಬರಾಗತ್ತಲ್ಲ. ಓಕೆ ನೋಡ್ಕೊರಿ. ಅಕ್ಟೋಬರ್. ಓಕೆ. ಪ್ರತಿಯೊಂದು ಟ್ಯಾಲ್ರಿ ನೀವು ಸಪ್ರೇಟಾಗಿನ ಇದನ್ನು ಟ್ಯಾಲಿ ಲೆಕ್ಕದೊಳಗೆ ಆಲ್ಟ್ F2 ಹೊಡೆದು ಮೇಲಿನ ಡೇಟ್ ಅಷ್ಟೇ ಇಟ್ಕೋಬೇಕು, ಕೆಳಗಿಂದ ಚೇಂಜ್ ಮಾಡಬೇಕು. ಓಕೆ. ಇನ್ನು GST ಭಾಳ ಹತ್ರ ಅದೀವಿ. GST ಕಂಪ್ನಿ ಶುರು ಮಾಡೋಣ ಅಂತಕ GST ಕಂಪ್ನಿನ ಹೇಳ್ಕೊಡೋನು. CGST, SGST ಅಂದ್ರೇನು, IGST ಬಗ್ಗೆ ಸ್ವಲ್ಪ ಮುಂದಿನ ವಿಡಿಯೋದಾಗ ಮಾಹಿತಿ ಕೊಡ್ತೀನಿ. ಓಕೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ಕೋತೀರಿ. ಮತ್ತು
ಯಾವಾರ ತಿಳಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ, ತಿಳಿಸೋ ಪ್ರಯತ್ನ ಮಾಡೋಣ. ಪ್ರತಿ ಸಾರಿ ಹೇಳತ್ತೀನಿ ಸರ್ಟಿಫಿಕೇಟ್ ಅವೈಲೇಬಲ್ ಅದಾವ ಅಂತ ಹೇಳತ್ತೀನಿ. ಓಕೆ, ಏನಾದರೂ ನಿಮ್ಗೆ ಇದಿದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಓಕೆ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಹರಿ ಓಂ ಶ್ರೀ ವಾಸುದೇವ. ಮಿಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.